ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 14 ಫೆಬ್ರವರಿ ಅಂದರೆ ನಿನ್ನೆ ನಡೆದಂಥ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರಿನೋಸ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೇನೆ ಮ್ಯಾಚ್ ನಂಬರ್ 1 ನಮ್ಮ ಕರ್ನಾಟಕ ಬುಲ್ಡೋಸರ್ಸು ತೆಲುಗು ವಾರಿಯರ್ಸ್ ಮೇಲೆ ಭರ್ಜರಿಯಾಗಿ ಗೆದ್ದು ಓಪನಿಂಗ್ ತಗೊಂಡಿದ್ರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಹಾಗೆ ನಿನ್ನೆ ನಡೆದಂಥ ಎರಡನೇ ಮ್ಯಾಚು ಅದು ಚೆನ್ನೈ ಮೇಲೆ ಬಿದ್ದಿತ್ತು. ಹಾಗೆ ಹೈದರಾಬಾದ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ 2 ಗಂಟೆಯಿಂದ 6 ಗಂಟೆವರೆಗೂ. ಈ ಒಂದು ಮ್ಯಾಚಿನ ರಿಸಲ್ಟ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಈ ಒಂದು ಮ್ಯಾಚು ಕೂಡ ಗೆದ್ದು ಸಖತ್ತಾಗಿ ಓಪನಿಂಗ್ ತೊಗೊಂಡಿದ್ದಾರೆ ಹೈದರಾಬಾದಲ್ಲೂ ಕೂಡ ಚೆನ್ನೈ ಮೇಲೆ. ನಿನ್ನೆ ಆಡಿರೋ ಮ್ಯಾಚಲ್ಲೂ ಕೂಡ ಬ್ಯಾಟಿಂಗಲ್ಲಿ ಆಗಿರ್ಬೋದು ಬಾಲಿಂಗಲ್ಲಿ ಆಗಿರ್ಬೋದು ಒಂಥರ ಚಿಂದಿ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸು. ಹಾಗೆ ಯಾವುದರಲ್ಲೂ ಕೂಡ ಮೈನಸ್ ಆಗದೆ ಆ ಒಂದು ಟೀಮ್ನ ಬ್ಯಾಲೆನ್ಸ್ಡ್ ಆಗಿ ನಡೆಸಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಅವರೊಂದು ಕ್ಯಾಪ್ಟನ್ಸಿಯಿಂದ ನಮ್ಮ ಟೀಮ್ನ ಸಖತ್ತಾಗಿ ಲೀಡ್ ಮಾಡಿ ಎಲ್ಲಿ ತಪ್ಪಾಗಿದೆಯೋ ಅದನ್ನೆಲ್ಲ ಸರಿಪಡಿಸಿ ಯಾವುದೇ ತರ ತಪ್ಪಾಗದೇ ಇರೋ ತರ ನೋಡ್ಕೊಂಡು ಈ ಒಂದು ಸೆಕೆಂಡ್ ಮ್ಯಾಚ್ ಕೂಡ ಗೆಲ್ಸಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮ್ಯಾಚ್ನ ಟಾಸ್ ಇಂದ ಹಿಡಿದು ಮ್ಯಾಚ್ವರೆಗೂ ಪೂರ್ತಿ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ಈ ಒಂದು ಮ್ಯಾಚಿನ ಟಾಸ್ ಬಗ್ಗೆ ಮಾತಾಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು ಚೆನ್ನೈ ರೇನೋಸ್ ಅವರು ಈ ಒಂದು ಮ್ಯಾಚಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಸೇಮ್ ಸ್ಟ್ರಾಟಜಿನೇ, ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆ ರನ್ ಕೊಟ್ಟು ಅದನ್ನು ಡಿಫೆಂಡ್ ಮಾಡ್ಕೊಬೋದು ಅಂತ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಚೆನ್ನೈ ಅವರು. ಆದರೆ ನಮ್ಮ ಕರ್ನಾಟಕ ಟೀಮ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಬ್ಯಾಟಿಂಗ್ ಸಿಕ್ಕಿದ್ರು ಬಿಡಲ್ಲ, ಬಾಲಿಂಗ್ ಸಿಕ್ಕಿದ್ರು ಬಿಡಲ್ಲ, ಚಿಂದಿ ಉಡಾಯಿಸ್ಬಿಡ್ತಾರೆ. ಬ್ಯಾಟಿಂಗ್ ಸಿಕ್ಕಿದ್ರು ಅಷ್ಟೇ, ಬಾಲಿಂಗ್ ಸಿಕ್ಕಿದ್ರು ಅಷ್ಟೇ. ಹಾಗೆ ಇಲ್ಲಿ ನಮ್ಮ ಕರ್ನಾಟಕ ಟೀಮ್ನ ಸ್ಕ್ವಾಡ್ ಬಗ್ಗೆ ಮಾತಾಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮೊದಲನೇದಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ ಆಗಿ, ಹಾಗೆ ಇವ್ರ ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಮತ್ತು ಜೈರಾಮ್ ಕಾರ್ತಿಕ್ ಅವರು, ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು, ಮತ್ತು ಪ್ರತಾಪ್ ಅವರು, ಹಾಗೆ ರಾಜೀವ್ ಅವರು, ಮತ್ತು ಸುನೀಲ್ ರಾವ್ ಅವರು, ಹಾಗೆ ಚಂದನ್ ಅವರು, ಮತ್ತು ಕರಣ್ ನಾರಾಯಣ್ ಅವರು, ಹಾಗೆ ಅನೂಪ್ ಭಂಡಾರಿ ಅವರು, ಮತ್ತು ಕೊನೆಯದಾಗಿ ಮಂಜುನಾಥ್ ಗೌಡ ಅವರು. ಒಂಥರ ಚಿಂದಿ ಟೀಮ್ ಏನೇ ನಮ್ಮ ಕರ್ನಾಟಕ ಬುಲ್ಡೋಸರ್ಸು. ಟೀಮ್ ಪ್ಲೇಯರ್ಸ್ ಹೆಂಗಿರ್ತಾರೋ ಅದೇ ಥರ ಪರ್ಫಾರ್ಮೆನ್ಸ್ ಕೂಡ ಹಂಗೆ ಇರುತ್ತೆ ಅವ್ರದ್ದು, ಚೇಂಜ್ ಆಗಲ್ಲ. ಹಾಗೆ ನೆಕ್ಸ್ಟ್ ಈಗ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ರಿನೋಸ್ ಅವರು ಇವರ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ 10 ಓವರ್ಸ್ಗೆ 108ಕ್ಕೆ 3 ವಿಕೆಟ್ ಆಗಿಬಿಡ್ತಾರೆ. ಒಂಥರ ಒಳ್ಳೆ ಸ್ಕೋರೇನೆ, ಒಂಥರ ಚೆನ್ನಾಗೇ ಬ್ಯಾಟಿಂಗ್ ಆಡಿದ್ದಾರೆ ಚೆನ್ನೈ ರಿನೋಸ್ ಅವರು ನಿನ್ನೆ ಆಡಿರೋ ಮ್ಯಾಚಲ್ಲಿ. ಹಾಗೆ ಇವ್ರ ಬ್ಯಾಟಿಂಗ್ ಜೊತೆಗೆ ನಮ್ಮ ಕರ್ನಾಟಕ ಟೀಮ್ ಬಾಲಿಂಗು ಕೂಡ ಅಷ್ಟೇ ಚೆನ್ನಾಗಿತ್ತು ನೆನ್ನೆ. ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮ ಚಂದನ್ ಕುಮಾರ್ ಅವರು 2 ಓವರ್ಗೆ 16 ರನ್ ಕೊಟ್ಟು 2 ವಿಕೆಟ್ ತೆಗಿತಾರೆ ಈ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ. ಹಾಗೆ ಇವ್ರ ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು 2 ಓವರ್ಗೆ 24 ರನ್ ಕೊಟ್ಟು 1 ವಿಕೆಟ್ ತೆಗಿತಾರೆ ಈ ಒಂದು ಮ್ಯಾಚಲ್ಲಿ. ಒಂಥರ ಚಿಂದಿ ಬೌಲಿಂಗೇ ಮಾಡಿದ್ದಾರೆ ಚಂದನ್ ಮತ್ತು ಗಣೇಶ್ ಅವರು ಈ ಒಂದು ಇನ್ನಿಂಗ್ಸಲ್ಲೂ ಕೂಡ. ಹಾಗೆ ನೆಕ್ಸ್ಟು ಇದಾದ್ಮೇಲೆ ನಮ್ಮ ಕರ್ನಾಟಕ ಟೀಮ್ನ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು 10 ಓವರ್ಗೆ 147 ರನ್ಗೆ 4 ವಿಕೆಟ್ ಹಾಕ್ತಾರೆ. ಒಂಥರ ಚಿಂದಿ ಮತ್ತು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ಬುಲ್ಡೋಸರ್ಸು. ಈ ಒಂದು ಚೆನ್ನೈ ಮೇಲೆ ರುಬ್ಬಾಕ್ಬಿಟ್ಟಿದ್ದಾರೆ ನಮ್ಮ ಬ್ಯಾಟ್ಸ್ಮನ್ಗಳೆಲ್ಲರೂ ಕೂಡ. ಇದರಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು 23 ಬಾಲ್ಗೆ 50 ರನ್ ಹೊಡೆಯೋ ಮುಖಾಂತರ ಅವರೊಂದು ಹಾಫ್ ಸೆಂಚುರಿ ಕ್ಲಿಯರ್ ಮಾಡ್ತಾರೆ. ಇವ್ರ ಜೊತೆಗೆ ಕರಣ್ ನಾರಾಯಣ್ ಅವರು 19 ಬಾಲ್ಗೆ 44 ರನ್ ಹೊಡೆಯೋ ಮುಖಾಂತರ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಟ್ಟಿದ್ದಾರೆ ಚೆನ್ನೈ ಟೀಮ್ನ ಈ ಒಂದು ಮ್ಯಾಚಲ್ಲಿ ಇವರೊಂದು ಬ್ಯಾಟಿಂಗ್ ಮುಖಾಂತರ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ಟೀಮ್ ಬ್ಯಾಟಿಂಗ್ ಅಂತೂ ಚಿಂದಿ ಅಂತ ಹೇಳ್ಬೋದು ನಿನ್ನೆ ಮ್ಯಾಚಲ್ಲೂ ಕೂಡ. ಹಾಗೆ ನೆಕ್ಸ್ಟ್ ಈಗ ಎರಡೂ ಟೀಮ್ನ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮತ್ತು ರಿಸಲ್ಟ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಚೆನ್ನೈ ಟೀಮ್ ಅವರೊಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ 103ಕ್ಕೆ 7 ವಿಕೆಟ್ ಆಗಿಬಿಡ್ತಾರೆ. ಹಾಗೆ ಟಾರ್ಗೆಟು ಕೂಡ ಕಮ್ಮಿನೇ ಇರುತ್ತೆ. ಈ ಒಂದು ಟಾರ್ಗೆಟ್ನ ನಮ್ಮ ಕರ್ನಾಟಕ ಬುಲ್ಡೋಸರ್ಸು 6.5 ಓವರಲ್ಲೇ ಹೊಡೆದು ಬಿಸಾಕ್ಬಿಡ್ತಾರೆ 70 ರನ್ನ. 3 ವಿಕೆಟ್ ಬಿದ್ದಿರುತ್ತಷ್ಟೇ. ನಮ್ಮ ಕರ್ನಾಟಕ ಬುಲ್ಡೋಸರ್ಸು 7 ವಿಕೆಟಿಂದ ಗೆದ್ದಿದೆ. ಒಂಥರ ಸಖತ್ತಾಗೆ ಇತ್ತು ನಿನ್ನೆ ಮ್ಯಾಚು. ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಗೆದ್ದಿದ್ದಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸು. ಹಾಗೆ ಇವತ್ತು 3ನೇ ಮ್ಯಾಚು ಮುಂಬೈ ಹೀರೋಸ್ ಟೀಮ್ ಮೇಲಿದೆ. ಕಾದ್ ನೋಡಬೇಕು ಇವತ್ತಿನ ಮ್ಯಾಚಲ್ಲಿ ಗೆದ್ದು ಕಂಟಿನ್ಯೂಸ್ಲಿ ಹ್ಯಾಟ್ರಿಕ್ ಹೊಡಿತಾರ ನಮ್ಮ ಕರ್ನಾಟಕ ಬುಲ್ಡೋಸರ್ಸು ಅಂತ. ಹಾಗೆ ಈ ಮ್ಯಾಚ್ ನಮ್ಮ ಕರ್ನಾಟಕ ಟೀಮ್ ಗೆದ್ದಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.